ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಕೆಲವು ಪ್ರದೇಶಗಳು ಕೇಳೋಕೆ ನಮಗೆ ತುಂಬಾ ಭಯಂಕರವಾಗಿ ಅನಿಸಿದ್ರೆ, ಇನ್ನು ಕೆಲವು ಪ್ರದೇಶಗಳು ಮಾತ್ರ ನೋಡೋಕೆ ತುಂಬಾ ವಿಚಿತ್ರವಾಗಿರುತ್ತವೆ. ಈ ಪ್ರಪಂಚದಲ್ಲಿ ಸುಂದರವಾದ ಪ್ರದೇಶಗಳ ಜೊತೆಗೆ ಇಂತಹ ವಿಚಿತ್ರವಾದ ಪ್ರದೇಶಗಳು ಕೂಡ ಬಹಳಷ್ಟಿವೆ. ಆದ್ರೆ ನಮ್ಮ ಭೂಮಿಯ ಮೇಲೆ ಇನ್ನೂ ಕೆಲವು ಪ್ರದೇಶಗಳಿವೆ, ಅಲ್ಲಿ ವಿಚಿತ್ರವಾದ ಘಟನೆಗಳು ನಡೀತಾ ಇರುತ್ತವೆ. ಅಂದ್ರೆ ಆ ಜಾಗದಲ್ಲಿ ಗ್ರಾವಿಟೇಷನಲ್ ಫೋರ್ಸ್ 0 ಇರುತ್ತೆ. ಸೊ ಇವತ್ತು ನಾವು ಇಂತಹ ಗ್ರಾವಿಟೇಷನಲ್ ಫೋರ್ಸ್ ಇರುವ ಕೆಲವು ಪ್ರದೇಶಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಂಬರ್ 1, ಹೂವರ್ ಡ್ಯಾಮ್. ಈ ಹೂವರ್ ಡ್ಯಾಮ್ ಎಂಬುದು ಯುನೈಟೆಡ್ ಸ್ಟೇಟ್ಸ್ ನಲ್ಲಿದೆ. ಇದನ್ನ ಪೂರ್ತಿಯಾಗಿ ಕಾಂಕ್ರೀಟ್ ನಿಂದಲೇ ತಯಾರಿಸಿದ್ದಾರೆ. ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಡ್ಯಾಮ್ ಗಳಲ್ಲಿ ಒಂದು. ಈ ಡ್ಯಾಮ್ ಇಷ್ಟು ದೊಡ್ಡದಾಗಿರೋದ್ರಿಂದ ಬ್ರಿಡ್ಜ್ ಮೇಲೆ ಹೋಗ್ತಾ ಇರುವ ಜನರೆಲ್ಲರೂ ಇಲ್ಲಿರುವ ಒಂದು ಮಿಸ್ಟೀರಿಯಸ್ ಘಟನೆಯನ್ನ ಅನುಭವಿಸ್ತಾ ಇರ್ತಾರೆ. ಅದೇನಂದ್ರೆ, ಒಂದು ವೇಳೆ ಯಾರಾದ್ರೂ ಈ ಡ್ಯಾಮ್ ಮೇಲೆ ನಿಂತು ಕೆಳಗಡೆ ನೀರು ಹಾಕೋಕೆ ಪ್ರಯತ್ನ ಮಾಡಿದ್ರೆ ಆ ನೀರು ಕೆಳಗಡೆ ಬೀಳದೆ ಈ ರೀತಿ ಮೇಲೆ ಹಾರಿ ಬಿಡುತ್ತೆ. ಸಾಧಾರಣವಾಗಿ ಯಾವ್ದಾದ್ರು ಎತ್ತರದ ಪ್ರದೇಶದಿಂದ ಕೆಳಗಡೆ ಯಾವ್ದಾದ್ರು ವಸ್ತುವನ್ನ ಬಿಸಾಕಿದ್ರೆ ಅದು ಕೆಳಗಡೆ ಬೀಳುತ್ತೆ. ಆದ್ರೆ ಈ ಡ್ಯಾಮ್ ಮೇಲಿಂದ ಈ ರೀತಿ ನೀರು ಹಾಕಿದ್ರೆ ಅವು ಕೆಳಗಡೆ ಬೀಳದೆ ರಿವರ್ಸ್ ಬಂದು ನಮ್ಮ ಮೇಲೆಯೇ ಬೀಳುತ್ತವೆ. ಹಾಗಾದ್ರೆ ಈ ರೀತಿ ಯಾಕೆ ನಡೆಯುತ್ತೆ ಎಂದು ರಿಸರ್ಚ್ ಮಾಡಿದ ನಂತರ ತಿಳಿದು ಬಂದಿರುವುದೇನು ಅಂದ್ರೆ, ಈ ಡ್ಯಾಮ್ ಯು ಶೇಪ್ ನಲ್ಲಿ ಇರೋದ್ರಿಂದ ಕೆಳಗಡೆಯಿಂದ ಬೀಸುವ ಗಾಳಿಯ ವೇಗ ತುಂಬಾ ಜಾಸ್ತಿ ಇರೋದ್ರಿಂದ ಆ ಗಾಳಿ ಮೇಲಿನ ದಿಕ್ಕಿಗೆ ಬರ್ತಾ ಇರುತ್ತೆ. ಈ ರೀತಿ ನೀರನ್ನ ಮೇಲಿನಿಂದ ಹಾಕಿದಾಗ ಆ ಡ್ಯಾಮ್ ಕೆಳಗಡೆಯಿಂದ ಬರುವ ಗಾಳಿಯ ರಭಸಕ್ಕೆ ಆ ನೀರು ಈ ರೀತಿ ರಭಸದಿಂದ ಮೇಲೆ ಬಂದು ಬಿಡುತ್ತೆ. ಸೊ ಇಂತಹ ವಿಚಿತ್ರವನ್ನ ಟ್ರೈ ಮಾಡೋಕೆ ಬಹಳಷ್ಟು ಜನ ಟೂರಿಸ್ಟ್ಗಳು ಇಲ್ಲಿಗೆ ಬರ್ತಾ ಇರ್ತಾರೆ. ನಂಬರ್ 2, ಅಪ್ಸೈಡ್ ಡೌನ್ ವಾಟರ್ ಫಾಲ್. ಹವಾಯಿಯ ಬೆಟ್ಟದ ಅಂಚಿನಲ್ಲಿ ಈ ವಿಚಿತ್ರವಾದ ಜಲಪಾತ ಎಲ್ಲರನ್ನೂ ಆಶ್ಚರ್ಯ ಪಡಿಸ್ತಾ ಇದೆ. ಜಲಪಾತ ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಆದ್ರೆ ತುಂಬಾ ವಿಚಿತ್ರವಾಗಿ ಈ ಪ್ರದೇಶದಲ್ಲಿ ಮಾತ್ರ ಆ ಜಲಪಾತದಲ್ಲಿರುವ ನೀರೆಲ್ಲ ಈ ರೀತಿ ರಿವರ್ಸ್ ಬರ್ತಾ ಇದ್ರೆ ಅದನ್ನ ನೋಡುವವರು ಇನ್ನೆಷ್ಟು ಆಶ್ಚರ್ಯ ಪಡ್ತಾರೆ ಎಂಬುದನ್ನ ನೀವೇ ಊಹೆ ಮಾಡ್ಕೊಳ್ಳಿ. ಈ ರೀತಿ ಆ ನೀರೆಲ್ಲ ಮೇಲೆ ಬಂದು ಆ ಬೆಟ್ಟದ ಮೇಲೆ ಬೀಳ್ತಾ ಇರುತ್ತೆ. ಅದಕ್ಕಾಗಿಯೇ ಇದಕ್ಕೆ ಅಪ್ಸೈಡ್ ಡೌನ್ ವಾಟರ್ ಫಾಲ್ ಎಂಬ ಹೆಸರು ಬಂದಿದೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ, ಈ ಬೆಟ್ಟ ಸರಿಸುಮಾರು 100 ಅಡಿಗಳಷ್ಟು ಎತ್ತರದಲ್ಲಿರುತ್ತೆ. ಸೊ ಇಷ್ಟೊಂದು ಎತ್ತರದಲ್ಲಿದ್ದಾಗ ಕೆಳಗಡೆಯಿಂದ ತುಂಬಾ ವೇಗವಾಗಿ ಬೀಸುವ ಗಾಳಿ ಆ ಬೆಟ್ಟಕ್ಕೆ ತಗುಲಿ ಮೇಲೆ ಬರ್ತಾ ಇರುತ್ತೆ. ಈ ರೀತಿ ವೇಗವಾದ ಗಾಳಿ ಮೇಲೆ ಬರುವಾಗ ಆ ಗಾಳಿಯ ಮೇಲೆ ಬೀಳುವ ನೀರು ಕೂಡ ಮೇಲೆ ಹೋಗ್ತಾ ಇರುತ್ತೆ. ಆದ್ರೆ ಈ ವಿಚಿತ್ರವನ್ನ ನೋಡೋಕೆ ಒಂದು ಕಡೆ ತುಂಬಾ ಅದ್ಭುತ ಅನ್ಸಿದ್ರೆ, ಇನ್ನೂ ಕೆಲವು ಜನರಿಗೆ ಮಾತ್ರ ತುಂಬಾ ವಿಚಿತ್ರ ಅನ್ಸುತ್ತೆ. ಬಟ್ ಏನೇ ಆದ್ರೂ ಇದೊಂದು ಅದ್ಭುತವಾದ ಪ್ರದೇಶ. ಆದ್ರೆ ಇಂತಹ ಅಪ್ಸೈಡ್ ಡೌನ್ ವಾಟರ್ ಫಾಲ್ ಕೇವಲ ಇದೊಂದೇ ಇಲ್ಲ. ಇಂತಹ ಅಪ್ಸೈಡ್ ಡೌನ್ ವಾಟರ್ ಫಾಲ್ ಗಳು ಈ ಪ್ರಪಂಚದಲ್ಲಿ ಬಹಳಷ್ಟಿವೆ. ಅವೆಲ್ಲವುಗಳಲ್ಲೂ ಕೂಡ ಇದೇ ರೀತಿ ನಡೆಯುತ್ತೆ. ನಂಬರ್ 3, ಸ್ಯಾಂಟಾ ಕ್ರೂಸ್ ಮಿಸ್ಟ್ರಿ ಸ್ಪಾಟ್. ಈ ಜಾಗವನ್ನ ನೋಡಿ ಇದು ಯಾವುದೋ ದೆವ್ವಗಳಿರುವ ಜಾಗ ಅಂತ ಅನ್ಕೋಬೇಡಿ. ಈ ಜಾಗ ಒಂದು ಮಿಸ್ಟೀರಿಯಸ್ ಸ್ಪಾಟ್ ಆಗಿ ತುಂಬಾ ಹೆಸರನ್ನ ಪಡೆದಿದೆ. ಒಬ್ಬ ಸಾಧಾರಣ ವ್ಯಕ್ತಿ ಈ ರೀತಿ ಬಾಗಲು ಸಾಧ್ಯವೇ ಇಲ್ಲ. ಆದ್ರೆ ಒಂದು ವೇಳೆ ನೀವು ಈ ಜಾಗಕ್ಕೆ ಬಂದ್ರೆ ಖಂಡಿತ ನೀವು ಕೂಡ ಈಸಿಯಾಗಿ ಬೆಂಡ್ ಆಗ್ಬಹುದು. ಯಾಕಂದ್ರೆ ಈ ಜಾಗದಲ್ಲಿ ಆಂಟಿ ಗ್ರಾವಿಟಿ ಇದೆ. ಸೊ ಇಷ್ಟೊಂದು ವಿಚಿತ್ರವಾದ ಜಾಗದ ಬಗ್ಗೆ ತಿಳಿದುಕೊಂಡ ಜನರು ಸುಮ್ನಿರ್ತಾರ? ಇಲ್ಲಿಗೆ ಈ ವಿಚಿತ್ರವನ್ನ ನೋಡೋಕೆ ಬಹಳಷ್ಟು ಜನ ಟೂರಿಸ್ಟ್ ಗಳು ಬಂದು ಹೋಗ್ತಾ ಇರ್ತಾರೆ. ಈ ಆಂಟಿ ಗ್ರಾವಿಟಿಯನ್ನ ಫೀಲ್ ಆಗ್ತಾ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಅದ್ಭುತವಾದ ಪ್ರದೇಶ ಕ್ಯಾಲಿಫೋರ್ನಿಯಾದಲ್ಲಿರುವ ಸ್ಯಾಂಟಾ ಕ್ರೂಸ್ ಸಮೀಪದಲ್ಲಿ ಈ ಜಾಗವಿದೆ. ಈ ಆಂಟಿ ಗ್ರಾವಿಟಿ ಜಾಗವನ್ನ ಮೊಟ್ಟ ಮೊದಲ ಬಾರಿ 1939ರಲ್ಲಿ ಜಾರ್ಜ್ ಪ್ರಾತರ್ ಎಂಬ ವ್ಯಕ್ತಿ ಪ್ರಾರಂಭಿಸ್ತಾನೆ. ಆಗಿನಿಂದ ಈಗಿನವರೆಗೆ ಈ ಜಾಗ ತನ್ನ ಕ್ರೇಜ್ ಅನ್ನ ಕಳೆದುಕೊಂಡಿಲ್ಲ. ಇಲ್ಲಿಗೆ ಪ್ರತಿದಿನ ಬಹಳಷ್ಟು ಜನ ಟೂರಿಸ್ಟ್ ಗಳು ಈ ವಿಚಿತ್ರವಾದ ಪ್ರದೇಶವನ್ನ ನೋಡೋಕೆ ಬರ್ತಾ ಇರ್ತಾರೆ. ಒಂದ್ಸಲ ನೀವೇ ಈ ವಿಡಿಯೋ ಕ್ಲಿಪ್ ನೋಡಿ. ಈ ಬಾಲ್ ಅನ್ನ ಒಂದ್ ಡೌನ್ ಪ್ಲೇಸ್ ಅಲ್ಲಿ ಇಟ್ರೆ ಆ ಬಾಲ್ ಆಟೋಮೆಟಿಕ್ ಆಗಿ ಹೇಗೆ ಮೇಲೆ ಬರ್ತಾ ಇದೆ ಅಂತ. ಅಷ್ಟೇ ಅಲ್ಲ, ಇಲ್ಲಿ ನೀರು ಹಾಕಿದ್ರೂ ಕೂಡ ನೀರು ಕೆಳಗಡೆ ಹೋಗದೆ ಮೇಲಿನ ಭಾಗಕ್ಕೆ ಬರುತ್ತೆ. ಇಲ್ಲಿರುವ ಈ ಆಂಟಿ ಗ್ರಾವಿಟಿ ಫೀಲಿಂಗ್ ಅನ್ನ ಚಿಕ್ಕ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ. ಆದ್ರೆ ಅವರಿಗಿಂತ ದೊಡ್ಡವರೇ ಚಿಕ್ಕ ಮಕ್ಕಳಂತೆ ತುಂಬಾ ಎಂಜಾಯ್ ಮಾಡಿ ಥ್ರಿಲ್ ಅನ್ನ ಫೀಲ್ ಆಗ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಆ ಜಾಗದಲ್ಲಿ ನಮಗೆ ತಿಳಿಯದ ಅದ್ಭುತಗಳ ಬಗ್ಗೆ ತಿಳಿಸುವ ಸಲುವಾಗಿ ಒಬ್ಬ ಗೈಡ್ ಕೂಡ ಇರ್ತಾನೆ. ಆದ್ರೆ ಇಲ್ಲಿರುವ ಈ ಮಿಸ್ಟ್ರಿ ಕೂಡ ಒಂದು ಇಲ್ಯೂಷನ್ ಎಂದು ರಿಸರ್ಚರ್ಸ್ ಹೇಳ್ತಾ ಇದ್ದಾರೆ. ಬಟ್ ಏನೇ ಆದ್ರೂ ಇಲ್ಲಿಗೆ ಬಂದವರು ಮಾತ್ರ ತುಂಬಾ ಎಂಜಾಯ್ ಮಾಡಿ ಆ ಥ್ರಿಲ್ ಅನ್ನ ಫೀಲ್ ಆಗ್ತಾ ಇರ್ತಾರೆ. ನಂಬರ್ 4, ಮ್ಯಾಗ್ನೆಟಿಕ್ ಹಿಲ್ ಇನ್ ಕೆನಡಾ. ಒಂದು ವೇಳೆ ಈ ಜಾಗದಲ್ಲಿ ಯಾರಾದ್ರೂ ನಿಂತ್ರೆ ಅವರಿಗೆ ಅಲ್ಲಿ ಏನ್ ನಡೀತಾ ಇದೆ ಎಂಬುದು ಕೂಡ ಏನು ಅರ್ಥವಾಗಲ್ಲ. ಈ ವಿಚಿತ್ರವಾದ ಜಾಗ ಕೆನಡಾ ದೇಶದಲ್ಲಿದೆ. ಇಲ್ಲಿಗೆ ಬರುವ ಟೂರಿಸ್ಟ್ ಗಳಿಗೆ ಈ ಜಾಗ ಮಾತ್ರ ಅವರನ್ನ ತುಂಬಾ ಸರ್ಪ್ರೈಸ್ ಮಾಡಿಬಿಡುತ್ತೆ. ಮಾಮೂಲಿಯಾಗಿ ಯಾವ್ದಾದ್ರು ಕಾರನ್ನು ತುಂಬಾ ಎತ್ತರವಾದ ಬೆಟ್ಟದ ಮೇಲೆ ಚಲಿಸ್ತಾ ಇರುವಾಗ ಬ್ರೇಕ್ ಹಾಕದೇ ಇದ್ರೆ ತಕ್ಷಣವೇ ಅದು ಹಿಂದೆ ಬಂದು ಬಿಡುತ್ತೆ. ಆದ್ರೆ ಈ ಜಾಗದಲ್ಲಿ ಮಾತ್ರ ತುಂಬಾ ವಿಚಿತ್ರವಾಗಿ ಕಾರು ಡೌನ್ ಸೈಡ್ ನಲ್ಲಿ ಇದ್ರೂ ಕೂಡ
ಕೂಡ ಈ ರೀತಿ ಆ ಕಾರು ಮೇಲೆ ಹೋಗ್ತಾ ಇರುತ್ತೆ. ಬಹಳಷ್ಟು ಜನ ಈ ಪ್ರದೇಶದಲ್ಲಿ ಅಯಸ್ಕಾಂತೀಯ ಶಕ್ತಿ ಅಥವಾ ಅತೀಂದ್ರಿಯ ಶಕ್ತಿಗಳು ಇವೆ ಎಂದು ನಂಬ್ತಾ ಇದ್ದಾರೆ. ಆದ್ರೆ ಈ ಮ್ಯಾಗ್ನೆಟಿಕ್ ಹಿಲ್ ಇಂದ ಇರುವ ರಹಸ್ಯ ಏನು ಅಂದ್ರೆ ಈ ಬೆಟ್ಟ ಒಂದು ಆಪ್ಟಿಕಲ್ ಇಲ್ಯೂಷನ್. ಇದನ್ನ ಗ್ರಾವಿಟಿ ಹಿಲ್ ಎಂದು ಕೂಡ ಕರೀತಾ ಇರ್ತಾರೆ. ಇಲ್ಲಿರುವ ಎರಡು ಬೆಟ್ಟಗಳು ಒಂದಕ್ಕೊಂದು ತುಂಬಾ ಹತ್ತಿರ ಇರೋದ್ರಿಂದ ಈ ಇಲ್ಯೂಷನ್ ಎಂಬುದು ಏರ್ಪಟ್ಟಿದೆ. ಆ ಬೆಟ್ಟಗಳಲ್ಲಿ ಒಂದು ಬೆಟ್ಟ ಓರೆಯಾಗಿರುತ್ತೆ. ನಾವು ಚಿಕ್ಕ ಬೆಟ್ಟದ ಮೇಲೆ ನಿಂತಾಗ ನಮ್ಮ ಬ್ರೈನ್ ಎರಡನೇ ಬೆಟ್ಟದ ಮೇಲೆ ಹೋಗ್ತಾ ಇರುವ ಹಾಗೆ ಫೀಲ್ ಆಗುತ್ತೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಅದು ಓರೆಯಾಗಿ ಬಾಗಿರುವುದರಿಂದಲೇ ನಮಗೆ ಆ ಫೀಲಿಂಗ್ ಉಂಟಾಗುತ್ತೆ. ಈ ರೀತಿ ಇಂತಹ ಒಂದು ಇಲ್ಯೂಷನ್ ಕಾರಣದಿಂದ ನಮ್ಮ ಬ್ರೈನ್ ಮೋಸ ಹೋಗುತ್ತೆ. ಇದು ಇಳಿಜಾರಿನಂತಹ ಪ್ರದೇಶವನ್ನ ಎತ್ತರವಿರುವ ಒಂದು ಬೆಟ್ಟದಂತೆ ನಮಗೆ ತೋರಿಸುತ್ತೆ. ಸೊ ಈ ರೀತಿ ಕಳೆದ 80 ವರ್ಷಗಳಿಂದ ಬಹಳಷ್ಟು ಜನ ಇಲ್ಲಿಗೆ ಬಂದು ಆ ಫೀಲ್ ಅನ್ನ ಎಂಜಾಯ್ ಮಾಡ್ತಾ ಇರ್ತಾರೆ. ಇಲ್ಲಿರುವ ಬೆಟ್ಟ ಈ ರೀತಿ ಓರೆಯಾಗಿ ಬಾಗಿರೋದ್ರಿಂದ ಇಂತಹ ಒಂದು ಘಟನೆ ನಡೀತಾ ಇದೆ ಹೊರತು ಇದರಲ್ಲಿ ಯಾವುದೇ ರೀತಿಯ ಅಯಸ್ಕಾಂತ ಶಕ್ತಿ ಆಗ್ಲಿ ಅಥವಾ ಅತೀಂದ್ರಿಯ ಶಕ್ತಿಗಳಾಗ್ಲಿ ಇಲ್ಲ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 5, ಸ್ಪೂಕ್ ಹಿಲ್. ಈ ಜಾಗದಲ್ಲಿ ಯಾವ್ದಾದ್ರು ಕಾರನ್ನು ನಿಲ್ಲಿಸಿದ್ರೆ ಅದು ಈ ರೀತಿ ಹಿಂದೆ ಹೋಗಿ ಬಿಡುತ್ತೆ. ಫ್ಲೋರಿಡಾದಲ್ಲಿರುವ ಲೇಕ್ ವೆಲ್ಸ್ ನಲ್ಲಿ ಈ ವಿಚಿತ್ರವಾದ ಪ್ರದೇಶವಿದೆ. ಇಲ್ಲಿ ಒಂದು ಬೆಟ್ಟದ ಪ್ರಾಂತ್ಯವೂ ಕೂಡ ಇದೆ. ಈ ಬೆಟ್ಟವನ್ನ ಅಲ್ಲಿನ ಜನರು ಸ್ಪೂಕ್ ಹಿಲ್ ಅಥವಾ ಮ್ಯಾಗ್ನೆಟಿಕ್ ಹಿಲ್ ಅಥವಾ ಗ್ರಾವಿಟಿ ಹಿಲ್ ಎಂದು ಕೂಡ ಕರೀತಾ ಇರ್ತಾರೆ. ಈ ಬಿಳಿಯಾದ ಲೈನ್ ಹತ್ರ ಯಾವ್ದಾದ್ರು ಕಾರನ್ನ ನಿಲ್ಲಿಸಿ ನ್ಯೂಟ್ರಲ್ ನಲ್ಲಿ ಇಟ್ರೆ ಆ ಕಾರು ಈ ರೀತಿ ಹಿಂದಕ್ಕೆ ಹೋಗ್ತಾ ಇರುತ್ತೆ. ಹಾಗಾದ್ರೆ ಈ ರೀತಿ ಯಾಕೆ ನಡೀತಾ ಇದೆ ಎಂದು ನೋಡಿದಾಗ ಈ ಬೆಟ್ಟಕ್ಕೆ ಗುರುತ್ವಾಕರ್ಷಣ ಶಕ್ತಿ ಜಾಸ್ತಿಯಾಗಿ ಇದೆ ಎಂದು, ಅದಕ್ಕಾಗಿಯೇ ಇಂತಹ ಕಾರುಗಳನ್ನ ನ್ಯೂಟ್ರಲ್ ನಲ್ಲಿ ಇಟ್ಟರೂ ಕೂಡ ಈ ರೀತಿ ಅವುಗಳನ್ನ ಹಿಂದಕ್ಕೆ ಆ ಬೆಟ್ಟ ಎಳೆದುಕೊಳ್ಳುತ್ತೆ ಎಂದು ಅಲ್ಲಿನ ಜನ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ನಡೆಯುವ ಘಟನೆಗಳು ಇಷ್ಟು ವಿಚಿತ್ರವಾಗಿರೋದ್ರಿಂದ ಇದೊಂದು ಟೂರಿಸ್ಟ್ ಜಾಗವಾಗಿ ತುಂಬಾ ಪಾಪ್ಯುಲರ್ ಆಗಿ ಬಿಟ್ಟಿದೆ. ಪ್ರತ್ಯೇಕವಾಗಿ ಈ ಜಾಗಕ್ಕೆ ಬಂದು ಅದು ನಿಜವಾಗ್ಲೂ ನಡೆಯುತ್ತಾ ಅಥವಾ ಸುಳ್ಳ ಎಂದು ಬಹಳಷ್ಟು ಜನ ಈ ರೀತಿ ತಮ್ಮ ಕಾರುಗಳಿಂದ ಟೆಸ್ಟ್ ಕೂಡ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿರುವ ಈ ಮಿಸ್ಟ್ರಿ ಕೂಡ ಒಂದು ಇಲ್ಯೂಷನ್ ಎಂದು ವಿಜ್ಞಾನಿಗಳು ಹೇಳ್ತಿದ್ದಾರೆ. ಸೇಮ್ ಇದೇ ರೀತಿ ಏಷ್ಯಾದಲ್ಲಿರುವ ಅರ್ಮೇನಿಯಾ ದೇಶದಲ್ಲೂ ಕೂಡ ಅರಾಗಟ್ಸ್ ಎಂಬ ಒಂದು ಪರ್ವತವಿದೆ. ಈ ಪರ್ವತ ತುಂಬಾ ದೊಡ್ಡದು. ಇಲ್ಲೂ ಕೂಡ ಸೇಮ್ ಅದೇ ರೀತಿ ನಡೆಯುತ್ತೆ. ಸೊ ಇಂತಹ ವಿಚಿತ್ರ ಈ ಪರ್ವತದ ಮೇಲೆ ನಡೀತಾ ಇರೋದ್ರಿಂದ ಈ ಪರ್ವತವನ್ನ ಬಹಳಷ್ಟು ಜನ ಒಂದು ದೇವರಂತೆ ಪೂಜೆ ಮಾಡ್ತಾ ಇರ್ತಾರೆ. ಈ ಪರ್ವತವೂ ಕೂಡ ಸ್ವಲ್ಪ ಓರಿಯಾಗಿ ಬಾಗಿರೋದ್ರಿಂದ ಇಲ್ಲೂ ಕೂಡ ಕಾರುಗಳನ್ನ ನ್ಯೂಟ್ರಲ್ ನಲ್ಲಿ ಇಟ್ಟಾಗ ಈ ರೀತಿ ಅವು ಮೇಲಿನ ಕಡೆಗೆ ಹೋಗ್ತಾ ಇರುತ್ತವೆ. ಕೇವಲ ಕಾರುಗಳಷ್ಟೇ ಅಲ್ಲ, ರೌಂಡ್ ಆಗಿರುವ ಯಾವ ವಸ್ತುವನ್ನೇ ಆಗ್ಲಿ ಆ ಜಾಗದಲ್ಲಿಟ್ಟಾಗ ಅದು ಈ ರೀತಿ ಮೇಲೆ ಹೋಗ್ತಾ ಇರುತ್ತೆ. ಬಟ್ ಕೆಲವು ಜನರು ಈ ಸೈನ್ಸ್ ಬಗ್ಗೆ ತಿಳಿಯದೆ ಈ ಪರ್ವತಕ್ಕೆ ಯಾವುದೋ ಒಂದು ಶಕ್ತಿ ಇದೆ ಎಂದು ನಂಬ್ತಾ ಇದ್ದಾರೆ. ಸೊ ಇಂತಹ ವಿಚಿತ್ರವನ್ನ ನೋಡೋಕೆ ಬಹಳಷ್ಟು ಜನ ಟೂರಿಸ್ಟ್ ಗಳು ಇಲ್ಲಿಗೆ ಬಂದು ಆ ಥ್ರಿಲ್ ಅನ್ನ ಫೀಲ್ ಆಗ್ತಾ ಇರ್ತಾರೆ. ಸೊ ಈ ರೀತಿ ಈ ಬೆಟ್ಟ ಒಂದು ಮಿಸ್ಟ್ರಿ ಸ್ಪಾಟ್ ಆಗಿ ತುಂಬಾ ಪಾಪ್ಯುಲರ್ ಆಗಿ ಬಿಟ್ಟಿದೆ. ಹಾಗಾದ್ರೆ ಈ 5 ಜಾಗಗಳಲ್ಲಿ ನಿಮ್ಗೆ ಯಾವುದು ತುಂಬಾ ಅದ್ಭುತವಾದ ಜಾಗ ಅಂತ ಅನ್ಸಿತು ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನೆಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್.